ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ರಾಮೇಶ್ವರಂ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ಮಹಾರಾಷ್ಟ್ರ, ಡಿ ಉತ್ತರ ಪ್ರದೇಶ್. ಉತ್ತರ ಬಿ ತಮಿಳುನಾಡು. ಎರಡನೇ ಪ್ರಶ್ನೆ, ಬಿಯರ್ ಮತ್ತು ವಿಸ್ಕಿಯನ್ನು ತಯಾರಿಸಲು ಯಾವ ಧಾನ್ಯಗಳನ್ನು ಬಳಸಲಾಗುತ್ತದೆ? ಎ ನವಣೆ, ಬಿ ಬಾರ್ಲಿಗಳು, ಸಿ ಸಜ್ಜೆ, ಡಿ ರಾಗಿ. ಉತ್ತರ ಬಿ ಬಾರ್ಲಿಗಳು. ಮೂರನೇ ಪ್ರಶ್ನೆ, ಬಣ್ಣ, ರುಚಿ, ವಾಸನೆ ಬಾರದ ವಾಯು ಯಾವುದು? ಎ ಕ್ಲೋರಿನ್, ಬಿ ಆಕ್ಸಿಜನ್, ಸಿ ಕಾರ್ಬನ್ ಡೈಆಕ್ಸೈಡ್, ಡಿ ಹೈಡ್ರೋಜನ್. ಉತ್ತರ ಬಿ ಆಕ್ಸಿಜನ್. ನಾಲ್ಕನೇ ಪ್ರಶ್ನೆ, ಅತ್ಯಂತ ಬುದ್ಧಿವಂತ ಪ್ರಾಣಿ ಯಾವುದು? ಎ ಗೋರಿಲ್ಲಾ, ಬಿ ಮೊಲ, ಸಿ ಬೆಕ್ಕು, ಡಿ ಚಿಂಪಾಂಜಿ. ಉತ್ತರ ಡಿ ಚಿಂಪಾಂಜಿ. ಐದನೇ ಪ್ರಶ್ನೆ, ಯುದ್ಧದಲ್ಲಿ ಲಕ್ಷ್ಮಣನನ್ನು ಬದುಕಿಸಲು ಹನುಮಂತ ಔಷಧಿ ವೃಕ್ಷಗಳಿಗಾಗಿ ಯಾವ ಪರ್ವತವನ್ನು ತೆಗೆದುಕೊಂಡು ಬಂದ? ಎ ಮೈನಾಕ್ ಪರ್ವತ, ಬಿ ಸಂಜೀವಿನಿ ಪರ್ವತ, ಸಿ ವೃಷಭ ಪರ್ವತ, ಡಿ ಋಷಿಶೃಂಗ ಪರ್ವತ. ಉತ್ತರ ಬಿ ಸಂಜೀವಿನಿ ಪರ್ವತ. ಆರನೇ ಪ್ರಶ್ನೆ, ಬಿರಿಯಾನಿ ಮೊದಲಿಗೆ ಯಾವ ದೇಶದಲ್ಲಿ ಹುಟ್ಟಿದ್ದು? ಎ ಭಾರತ, ಬಿ ಇರಾನ್, ಸಿ ಚೀನಾ, ಡಿ ಬಾಂಗ್ಲಾದೇಶ್. ಉತ್ತರ ಬಿ ಇರಾನ್. ಏಳನೇ ಪ್ರಶ್ನೆ, ಬಡವರ ಮರ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಬಿದಿರು, ಬಿ ತೆಂಗಿನ ಮರ, ಸಿ ಶ್ರೀಗಂಧದ ಮರ, ಡಿ ಹಲಸು ಮರ. ಉತ್ತರ ಎ ಬಿದಿರು. ಎಂಟನೇ ಪ್ರಶ್ನೆ, ಒಂದು ದಿನದಲ್ಲಿ ಸುಮಾರಾಗಿ ಎಷ್ಟು ಸೆಕೆಂಡ್ಗಳು ಇರುತ್ತವೆ? ಎ 86,400, ಬಿ 85,500, ಸಿ 90,400, ಡಿ 86,000. ಉತ್ತರ ಎ 86,400. ಒಂಬತ್ತನೇ ಪ್ರಶ್ನೆ, ಕಾಗದದ ಹಣವನ್ನು ಬಳಸಿದ ಮೊದಲ ದೇಶ ಯಾವುದು? ಎ ಭಾರತ, ಬಿ ಇಂಗ್ಲೆಂಡ್, ಸಿ ಅಮೆರಿಕ, ಡಿ ಚೀನಾ. ಉತ್ತರ ಡಿ ಚೀನಾ. ಹತ್ತನೇ ಪ್ರಶ್ನೆ, ಟ್ರಾಫಿಕ್ ಸಿಗ್ನಲ್ ಇಲ್ಲದೆ ಇರುವ ದೇಶ ಯಾವುದು? ಎ ಆಸ್ಟ್ರೇಲಿಯಾ, ಬಿ ಭೂತಾನ್, ಸಿ ಬ್ರೆಜಿಲ್, ಡಿ ಚೈನಾ. ಉತ್ತರ ಬಿ ಭೂತಾನ್. 11ನೇ ಪ್ರಶ್ನೆ, ಯಾವ ದೇಶದಲ್ಲಿ ಮತದಾನ ಮಾಡದಿದ್ದರೆ ದಂಡ ವಿಧಿಸುತ್ತಾರೆ? ಎ ಪಾಕಿಸ್ತಾನ್, ಬಿ ಆಸ್ಟ್ರೇಲಿಯಾ, ಸಿ ಭಾರತ, ಡಿ ಇರಾನ್. ಉತ್ತರ ಬಿ ಆಸ್ಟ್ರೇಲಿಯಾ. 12ನೇ ಪ್ರಶ್ನೆ, ಯಾವ ಸಮಯದಲ್ಲಿ ನಡೆದರೆ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತದೆ? ಎ ಊಟಕ್ಕಿಂತ ಮುಂಚೆ, ಬಿ ಊಟದ ನಂತರ, ಸಿ ಬೆಳಿಗ್ಗೆ, ಡಿ ಸಂಜೆ. ಉತ್ತರ ಬಿ ಊಟದ ನಂತರ. 13ನೇ ಪ್ರಶ್ನೆ, ಯಾವ ಜೀವಿ ತನ್ನ ಮರಿಗಳಿಗೆ ಜನ್ಮ ನೀಡಿ ಮರಣಿಸುತ್ತದೆ? ಎ ಹಾವು, ಬಿ ಜೆರಿ,
ಸಿ ಸೊಳ್ಳೆ, ಡಿ ಚೇಳು. ಉತ್ತರ ಡಿ ಚೇಳು. 14ನೇ ಪ್ರಶ್ನೆ, ಭಾರತದ ಯಾವ ನದಿಯನ್ನು ಕೆಂಪು ನದಿ ಎಂದು ಕರೆಯುತ್ತಾರೆ? ಎ ಗಂಗಾ, ಬಿ ಬ್ರಹ್ಮಪುತ್ರ, ಸಿ ಯಮುನಾ, ಡಿ ಕಾವೇರಿ. ಉತ್ತರ ಬಿ ಬ್ರಹ್ಮಪುತ್ರ. 15ನೇ ಪ್ರಶ್ನೆ, ಯಾವ ದೇಶವು ಮೊದಲ ಬಾರಿಗೆ ಭತ್ತವನ್ನು ಬೆಳೆಯಿತು? ಎ ಭಾರತ, ಬಿ ಆಸ್ಟ್ರೇಲಿಯಾ, ಸಿ ಇಟಲಿ, ಡಿ ಚೀನಾ. ಉತ್ತರ ಡಿ ಚೀನಾ. 16ನೇ ಪ್ರಶ್ನೆ, ಹೊಟ್ಟೆಯ ಸುತ್ತಲೂ ಸಂಗ್ರಹವಾಗಿರುವ ಕೊಬ್ಬನ್ನು ಕರಗಿಸುವ ಏಕೈಕ ಪದಾರ್ಥ ಯಾವುದು? ಎ ಅಲುವೆರಾ, ಬಿ ಬೇಳೆ, ಸಿ ಮೀನು, ಡಿ ಚಿಯಾ ಬೀಜಗಳು. ಉತ್ತರ ಡಿ ಚಿಯಾ ಬೀಜಗಳು. 17ನೇ ಪ್ರಶ್ನೆ, ಕುಚ್ಚುಪುಡಿ ಯಾವ ರಾಜ್ಯದಲ್ಲಿ ಪ್ರಸಿದ್ಧಿ ಹೊಂದಿದೆ? ಎ ಕೇರಳ, ಬಿ ಕರ್ನಾಟಕ, ಸಿ ಆಂಧ್ರ ಪ್ರದೇಶ್, ಡಿ ತಮಿಳುನಾಡು. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 18ನೇ ಪ್ರಶ್ನೆ, ಒಲಿಂಪಿಕ್ನಲ್ಲಿ ಇಲ್ಲದೆ ಇರುವಂತ ಕ್ರೀಡೆ ಯಾವುದು? ಎ ಸ್ವಿಮ್ಮಿಂಗ್, ಬಿ ವಾಲಿಬಾಲ್, ಸಿ ಕ್ರಿಕೆಟ್, ಡಿ ಸೈಕ್ಲಿಂಗ್. ಉತ್ತರ ಸಿ ಕ್ರಿಕೆಟ್. 19ನೇ ಪ್ರಶ್ನೆ, ವಿಶ್ವದ ಅತ್ಯಂತ ದುಬಾರಿ ವಸ್ತು ಯಾವುದು? ಎ ಪ್ಲಾಟಿನಿಯಂ, ಬಿ ರುಬೇನಿಯಂ, ಸಿ ಚಿನ್ನ, ಡಿ ರೇಡಿಯಂ. ಉತ್ತರ ಡಿ ರೇಡಿಯಂ. 20ನೇ ಪ್ರಶ್ನೆ, ಹಣ್ಣುಗಳ ರಾಣಿ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಆಪಲ್, ಬಿ ಸೀತಾಫಲ, ಸಿ ಸ್ಟ್ರಾಬೆರಿ, ಡಿ ಮಾವಿನ ಹಣ್ಣು. ಉತ್ತರ ಡಿ ಮಾವಿನ ಹಣ್ಣು. 21ನೇ ಪ್ರಶ್ನೆ, ಮೇಕೆ ಗರ್ಭ ಎಷ್ಟು ದಿನ ಹೊರುವುದು? ಎ 100 ದಿನ, ಬಿ 135 ದಿನ, ಸಿ 149 ದಿನ, ಡಿ 155 ದಿನ. ಉತ್ತರ ಸಿ 149 ದಿನ. 22ನೇ ಪ್ರಶ್ನೆ, ಸಿಂಹದ ವಯಸ್ಸನ್ನು ಯಾವ ವಿಧದಲ್ಲಿ ಕಂಡುಕೊಳ್ಳುತ್ತಾರೆ? ಎ ಬಾಲದ ಉದ್ದ, ಬಿ ಉಗುರಿನ ಉದ್ದ, ಸಿ ಕೂದಲ ಬಣ್ಣ, ಡಿ ಮೂಗಿನ ಬಣ್ಣ. ಉತ್ತರ ಡಿ ಮೂಗಿನ ಬಣ್ಣ. 23ನೇ ಪ್ರಶ್ನೆ, ರಾವಣಾಸುರನು ಯಾರಿಗೆ ಪರಮ ಭಕ್ತ? ಎ ಪರಮೇಶ್ವರ, ಬಿ ಬ್ರಹ್ಮ, ಸಿ ವಿಷ್ಣು, ಡಿ ನಾಸ್ತಿಕ. ಉತ್ತರ ಎ ಪರಮೇಶ್ವರ. 24ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಎ ಮಡಿಕೇರಿ, ಬಿ ಶಿವಮೊಗ್ಗ, ಸಿ ಆಗುಂಬೆ, ಡಿ ಹುಲಿಕಲ್. ಉತ್ತರ ಡಿ ಹುಲಿಕಲ್. 25ನೇ ಪ್ರಶ್ನೆ, ಬ್ರಷ್ ಮಾಡೋಕ್ಕಿಂತ ಮೊದಲು ನೀರು ಕುಡಿದರೆ ಏನಾಗುತ್ತದೆ? ಎ ರೋಗ ನಿರೋಧಕ ಶಕ್ತಿ, ಬಿ ಉಷ್ಣತೆ ಕಡಿಮೆಯಾಗುವ ಶಕ್ತಿ, ಸಿ ಕಿಡ್ನಿಗಳಿಗೆ ಶಕ್ತಿ, ಡಿ ನರಗಳಿಗೆ ಶಕ್ತಿ. ಉತ್ತರ ಎ ರೋಗ ನಿರೋಧಕ ಶಕ್ತಿ.
ಬ್ರಷ್ ಮಾಡೋದಕ್ಕಿಂತ ಮೊದಲು ನೀರು ಕುಡಿಯುವುದು ಸಾಮಾನ್ಯವಾಗಿದೆ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಇದು ದೇಹವನ್ನು ಹೈಡ್ರೇಟ್ ಆಗಿ ಮಾಡಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ, ಮಲಬದ್ಧತೆ ಕಡಿಮೆ ಆಗುತ್ತದೆ ಮತ್ತು ಚಯಾಪಚಯ ಕ್ರಿಯೆ ವೇಗಗೊಳ್ಳುತ್ತದೆ. ಇದು దగ్గು, ಜಲಬು ಇತ್ಯಾದಿ ಸಮಸ್ಯೆಗಳನ್ನು ತಡೆಯುತ್ತದೆ ಮತ್ತು ಚರ್ಮಕ್ಕೂ ಆರೋಗ್ಯಕ್ಕೂ ಒಳ್ಳೆಯದು. ನಿಮ್ಮ ಆರೋಗ್ಯ ಸ್ಥಿತಿಗೆ ತಕ್ಕಂತೆ ವೈದ್ಯರನ್ನು ಸಂಪರ್ಕಿಸಿ. ಯಾವುದೇ ಮನೆಮದ್ದು ಉಪಯೋಗಿಸುವ ಮೊದಲು ವೈದ್ಯರ ಸಂಪರ್ಕಿಸುವುದು ಉತ್ತಮ. 26ನೇ ಪ್ರಶ್ನೆ. ತನ್ನ ನಾಲಿಗೆಯಿಂದ ಮಾಂಸ ಮತ್ತು ಚರ್ಮವನ್ನು ತೆಗೆದು ಹಾಕಬಲ್ಲ ಪ್ರಾಣಿ ಯಾವುದು? ಎ ಕರಡಿ, ಬಿ ಸಿಂಹ, ಸಿ ನರಿ, ಡಿ ಹುಲಿ. ಉತ್ತರ ಬಿ ಸಿಂಹ. 27ನೇ ಪ್ರಶ್ನೆ. ಯಾವ ಭಾರತೀಯ ಹಾವು ಮಗುವಿಗೆ ಜನ್ಮ ನೀಡುತ್ತದೆ? ಎ ಮೆಡುಸಾ, ಬಿ ವೈಪರ್, ಸಿ ಹೆಬ್ಬಾವು, ಡಿ ನಾಗರಹಾವು. ಉತ್ತರ ಬಿ ವೈಪರ್. 28ನೇ ಪ್ರಶ್ನೆ. ಯಾವ ಪ್ರಾಣಿಗೆ ಸಿಂಹಗಳ ಮೇಲೆ ದಾಳಿ ಮಾಡುವ ಸಾಮರ್ಥ್ಯ ಹೊಂದಿರುತ್ತದೆ? ಎ ಜೀಬ್ರಾ, ಬಿ ಆನೆ, ಸಿ ಕರಡಿ, ಡಿ ಚಿರತೆ. ಉತ್ತರ ಡಿ ಚಿರತೆ. 29ನೇ ಪ್ರಶ್ನೆ. ಸೊಳ್ಳೆಗಳು ಹೆಚ್ಚಾಗಿ ಯಾವ ಹಣ್ಣು ತಿನ್ನುವವರಿಗೆ ಆಕರ್ಷಿತವಾಗುತ್ತವೆ? ಎ ಬಾಳೆಹಣ್ಣು, ಬಿ ಪಪ್ಪಾಯಿ ಹಣ್ಣು, ಸಿ ಪೇರಳೆ ಹಣ್ಣು, ಡಿ ಮಾವಿನ ಹಣ್ಣು. ಉತ್ತರ ಎ ಬಾಳೆಹಣ್ಣು. 30ನೇ ಪ್ರಶ್ನೆ. 360 ಡಿಗ್ರಿ ಕುತ್ತಿಗೆಯನ್ನು ತಿರುಗಿಸಬಲ್ಲ ಪಕ್ಷಿ ಯಾವುದು? ಎ ಗೂಬೆ, ಬಿ ಹಮ್ಮಿಂಗ್ ಬರ್ಡ್, ಸಿ ಪಾರಿವಾಳ, ಡಿ ಕಿಂಗ್ಫಿಷರ್. ಉತ್ತರ ಎ ಗೂಬೆ.